ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹಸಿ ಬಟಾಣಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡತ್ತೀನಿ ರೀ. ಟೇಸ್ಟ್ ಚಂದ ಐತ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಮಕ್ಕಳೆಲ್ಲ ಇಷ್ಟಪಡ್ತಾರೆ ರೀ. ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಅವರಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು ರೀ ಈ ಚಿತ್ರಾನ್ನ. ಟಿಫನ್ ಬಾಕ್ಸ್ಗೂ ಒಳ್ಳೆಯ ರೆಸಿಪಿ ರೀ ಇದು. ನೀವು ಟ್ರೈ ಮಾಡಿರಿ ಮನೆಯೊಳಗೆ. ಮಾಡಲು ಬೇಕಾದ ಸಾಮಗ್ರಿಗಳು ನೋಡೋಣ. ಫಸ್ಟು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ತೊಗೊಂಡೇನಿ ರೀ. ಒಂದು 4 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಒಂದು ಈರುಳ್ಳಿ ಕಟ್ ಮಾಡೇನಿ ರೀ ಸ್ಲೈಸ್ ಥರ. ಸ್ವಲ್ಪ ಹಸಿ ಬಟಾಣಿ ತೊಗೊಂಡೇನಿ ರೀ. ಇವಕ್ಕೆ ಮಟ್ರ್ ಅಂತಲೂ ಕರೀತಾರೆ ರೀ. ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ರೀ. ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ತೊಗೊಂಡೇನಿ ರೀ. ಫಸ್ಟ್ ಒಂದು ಕಡಾಯಿ ಇಟ್ಟು ಸ್ವಲ್ಪ ಹಸಿ ಬಟಾಣಿ ಎಲ್ಲ ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಚೆಂದಾಗಿ. ಒಂದು ಬೌಲಿಗೆ ತಕ್ಕೊಳತ್ತೀನಿ ರೀ. ಮತ್ತು ಅದ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕತ್ತೀನಿ ರೀ. ಜೀರಿಗೆ ಸಾಸಿವೆ ಹಾಕ್ಕೊಂಡ್ರಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕೀನಿ ರೀ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕ್ರಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕತ್ತೀನಿ ರೀ ಕಟ್ ಮಾಡಿದ್ದು. ಇವನು ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ ಹಾಕತ್ತೀನಿ ರೀ. ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಇದನ್ನು. ಬೇಯಿಸಿಟ್ಕೊಂಡಿದ್ದು ಬಟಾಣಿ ಹಾಕತ್ತೀನಿ ರೀ. ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಉಪ್ಪು ಹಾಕೀನಿ ರೀ. ಅರಿಶಿನ ಪುಡಿ ಹಾಕತ್ತೀನಿ ರೀ ಸ್ವಲ್ಪ. ಚೆಂದಾಗೆ ಫ್ರೈ ಮಾಡ್ಕೋತೀನಿ ರೀ. ಈಗ ಮಾಡಿರುವ ಅನ್ನ ಸೇರಿಸ್ತಾ ಇದ್ದೀನಿ ರೀ. ಇವನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡಿರಿ. ಸ್ವಲ್ಪ ಈಗ ಕೊತ್ತಂಬರಿ ಹಾಕತ್ತೀನಿ ರೀ ಕಟ್ ಮಾಡಿದ್ದು. ಕೊನೆಯಲ್ಲಿ ನಿಂಬು ಹಣ್ಣಿನ ರಸ ಹಾಕ್ತಾ ಇದ್ದೀನಿ ರೀ. ಚೆಂದಾಗೆ ಮಿಕ್ಸ್ ಮಾಡತ್ತೀನಿ ರೀ. ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ನಾನು ಅನ್ನ ಮಾಡುವಾಗ ಉಪ್ಪು ಹಾಕಿದ್ದೆ ರೀ. ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕತ್ತೀನಿ ರೀ. ನೋಡಿರಿ, ಬಿಸಿ ಬಿಸಿ ಬಟಾಣಿ ಚಿತ್ರಾನ್ನ ರೆಡಿ ಆಗೈತೆ ರೀ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.